ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ವಲಸಿಗ ಕಾರ್ಮಿಕರ ದಾಖಲೆಯ ಶೋಧ ಪ್ರಕರಣ. ಅಸ್ಸಾಂ ಕಾರ್ಮಿಕರ ಹೆಸರಲ್ಲಿ ಬಾಂಗ್ಲಾ ವಲಸಿಗರ ಆರೋಪ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸುಮೋಟೋ ಕೇಸ್ ಅಡಿಯಲ್ಲಿ 9 ಜನರ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿರೋದು. ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಮೂಡಿಗೆರೆ ಸಂತೆಯಲ್ಲಿ ವಲಸಿಗ ಕಾರ್ಮಿಕರ ಆಧಾರ್ ಕಾರ್ಡನ್ನು ಹಿಂದೂ ಕಾರ್ಯಕರ್ತರು ಪರಿಶೀಲನೆ ಮಾಡಿದರು. ಬಾಂಗ್ಲಾದಲ್ಲಿ ಹಿಂದೂ ಯುವಕ ಹತ್ಯೆಯಾದಾಗ ಮೂಡಿಗೆರೆಯಲ್ಲಿ ಗಡುವು ಕೂಡ ಕೊಟ್ಟಿದ್ದರು. ವಾರದೊಳಗಡೆ ಜಿಲ್ಲಾಡಳಿತ ವಲಸಿಗ ಕಾರ್ಮಿಕರ ಮಾಹಿತಿ ಪಡೆಯುವಂತೆ ಎಚ್ಚರಿಕೆ ಕೊಟ್ಟಿದ್ದರು. ಗಡುವು ಮುಗಿದ ಹಿನ್ನೆಲೆ ಏಕಾಏಕಿಯಾಗಿ ಸಂತೆಯಲ್ಲಿ ಬಂದು ದಾಖಲೆಗಳನ್ನು ಚೆಕ್ ಮಾಡಿದ್ರು ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಕಾಫಿ ತೋಟಗಳಲ್ಲಿ ಅಸ್ಸಾಂ ಹೆಸರಲ್ಲಿ ಸಾವಿರಾರು ಅಕ್ರಮ ಬಾಂಗ್ಲಾದವರಿದ್ದಾರೆ ಎನ್ನುವಂಥ ಆರೋಪ ಇದು. ಸ್ಟೇಷನ್ಗೆ ಬರೋದಿಲ್ಲ, ಅವ್ರನ್ನ ಇಲ್ಲಿ ಬರೋಕ್ಕೆ. ಯಾಕಂದ್ರೆ ನಾವು ಸ್ಟೇಷನ್ಗೆ ಹೋಗಿ